ತಿಳ್ಕೋಬೇಕು ಅಂತ ಹೇಳಿದ್ರೆ ಆ ಗದ್ಯ ಭಾಗದಲ್ಲಿ ಕೆಲವೊಂದು ಹೊಸ ಪದಗಳಿರುತ್ತೆ ಅಲ್ವಾ, ಗೊತ್ತಿರುತ್ತೆ. ಅದು ನಮ್ಗೆ ಹೊಸ ಪದಗಳು ಗೊತ್ತಿರಲ್ಲ. ಸೊ ಮೊದಲು ನಾವ್ ಏನ್ ಮಾಡೋಣ, ಆ ಹೊಸ ಪದಗಳು ಅಥವಾ ಕಠಿಣ ಪದಗಳು ಅಂತ ಏನ್ ಹೇಳ್ತಾರೆ ಆ ಪದಗಳ ಅರ್ಥನ ಫಸ್ಟ್ ನಾವು ತಿಳ್ಕೊಂಡಾಗ ಆ ಪಾಠವನ್ನ ಓದಿದಾಗ ನಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಆಸ್ತಿಭಾರ, ಇದು ಅಸ್ಥಿಭಾರ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಅಸ್ಥಿಭಾರ ಅಂದ್ರೆ ಬುನಾದಿ, ಫೌಂಡೇಶನ್. ಈಗ ನಾವು ಒಂದು ಮನೆ ಕಟ್ಟಬೇಕು ಅಂದ್ರೆ ಕೆಳಗಡೆ ಏನ್ ಮಾಡ್ತೀವಿ ನಾವು? ಪಾಯ ಹಾಕಿರ್ತೀವಿ. ಅದನ್ನ ಏನಂತೀರಿ? ಬುನಾದಿ. ಏನಂತೀರಿ? ಬುನಾದಿ. ಹಾಗೆ ಗಿರಣಿ. ಯಾರೆಲ್ಲ ಅಕ್ಕಿ ಆಡ್ಸಕ್ ಹೋಗ್ತೀರಾ? ಅಕ್ಕಿ ಮೇಲಿಗೆ ಪೌಡರ್ ಮಾಡಿಸ್ಕೊ ಬರಕ್ಕೆ ನೋಡಿದೀರಾ? ಗಿರಣಿ ಜಿಗಿ 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 ಅಂತ ಒಂದ್ ಕಡೆ ಕಲ್ಲೆಲ್ಲ ಹೋಗ್ತಾ ಇರುತ್ತೆ, ಒಂದ್ ಕಡೆ ರಾಗಿ ಹೋಗ್ತಾ ಇರುತ್ತೆ, ಒಂದ್ ಕಡೆ ಏನು ಅಂತಂದ್ರೆ ಒಡ್ಡು ಹೋಗ್ತಾ ಇರುತ್ತೆ ಅಲ್ವಾ. ಗಿರಣಿ ಅಂದ್ರೆ ಹತ್ತಿಯನ್ನ ಬಿಡಿಸೋದನ್ನು ಕೂಡ, ನೂಲು ಮಾಡೋದನ್ನು ಕೂಡ ನಾವು ಗಿರಣಿ ಅಂತ ಹೇಳ್ತೀರಿ. ಧಾನ್ಯ ಬೀಸುವ ಯಂತ್ರ, ಏನದು ಧಾನ್ಯಗಳನ್ನ ಸೆಪರೇಟ್ ಮಾಡಿಕೊಡುತ್ತಲ್ಲ ಅದನ್ನು ಕೂಡ ನಾವು ಗಿರಣಿ ಅಂತ ಕರಿತೀರಿ. ಹಾಗೆ ಈ ರೀತಿಯಾದಂತ ಬೇರೆ ಬೇರೆ ಕಾಳು ಕಡಿ ಆಗಿರ್ಬೋದು. ಸೊ ಯಾವ್ದೋ ಒಂದು ಜೋಳನ ಹಾಕಿದ್ರೆ ಕಾಳುಗಳನ್ನ ಸಪರೇಟ್ ಮಾಡಿ ಆ ಬೆಂಡನ್ನ ಬಿಸಾಕೋದು, ಇಂಥವನ್ನ ನಾವೇನಂತ ಹೇಳ್ತೀರಿ? ಗಿರಣಿ. ಮಿಲ್, ರಾಗಿ ಮಿಲ್, ಭತ್ತದ ಮಿಲ್, ಇದನ್ನ ಗಿರಣಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಗಿರಣಿ ಅಂದ್ರೆ ತಾಂತ್ರಿಕ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದ, ಟೆಕ್ನಾಲಜಿ. ನಿಮ್ಗೆ ಕನ್ನಡಕ್ಕಿಂತ ಇಂಗ್ಲಿಷ್ ಪದಗಳು ತುಂಬಾ ತಲೆಗೆ ಹೋಗ್ಬಿಟ್ಟಿರ್ತವೆ, ಅದಕ್ಕೋಸ್ಕರ ನಾನು ಅದರಲ್ಲೇ ಹೇಳ್ತಾ ಇದ್ದೀನಿ. ತಂತ್ರಜ್ಞಾನ ಅಂತ ಹೇಳಿದ್ರೆ ಟೆಕ್ನಾಲಜಿ. ವಾಟ್ ವಿ ಸೇ ಫಾರ್ ಇಟ್? ಟೆಕ್ನಾಲಜಿ. ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ವಿಚಾರ. ಮುಕ್ತ ಕಂಠ, ಕಂಠ ಅಂದ್ರೆ ಏನು? ಗಂಟು. ಹಾಗೆ ತೆರೆದ ಮನಸ್ಸು. ಏನಂತ ಹೇಳ್ತೀರಿ? ಮುಕ್ತ ಕಂಠ ಅಂದ್ರೆ ತೆರೆದ ಮನಸ್ಸು. ಶತಮಾನೋತ್ಸವ, ಶತಮಾನ ಅಂತ ಹೇಳಿದ್ರೆ 100 ವರ್ಷಕ್ಕೆ ಒಂದು ಶತಮಾನ ಅಂತ ಹೇಳ್ತೀವಿ. 100 ವರ್ಷ ತುಂಬಿದಂತಹ ಸಮಯದಲ್ಲಿ ಆಚರಿಸುವಂತಹ ಒಂದು ಸಂಭ್ರಮ ಶತಮಾನೋತ್ಸವ. 100 ವರ್ಷಕ್ಕೆ ಶತಮಾನ. 100 ವರ್ಷಕ್ಕೆ ಏನಂತ ಕರಿತೀರಿ ನಿಶಾಂತ್? ಶತಮಾನ. ಕಾಮಗಾರಿ. ಈಗ ನೀವೆಲ್ಲೋ ರೋಡಲ್ಲಿ ಹೋಗ್ತಾ ಇರ್ತೀರಾ, ಹೈವೇಲಿ, ಅಲ್ಲೊಂದು ಬ್ಯಾರಿಕೇಡ್ ಇಟ್ಬಿಟ್ಟು ಒಂದು ಬೋರ್ಡ್ ಇಟ್ಬಿಡ್ತಾರೆ, ಕಾಮಗಾರಿ ಪ್ರಗತಿಯಲ್ಲಿದೆ. ನೋಡಿದೀರಾ? ರೋಡಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ, ಮೋರಿ ಕ್ಲೀನ್ ಮಾಡ್ತಿದ್ದಾರೆ, ಅಲ್ಲೊಂದು ಬೋರ್ಡ್ ಇಟ್ಬಿಟ್ಟಿರ್ತಾರೆ, ಏನಂತ? ಕಾಮಗಾರಿ ಪ್ರಗತಿಯಲ್ಲಿದೆ. ನೋಡಿರ್ತೀರಾ ಅಲ್ವಾ? ಸೊ ಕಾಮಗಾರಿ ಅಂದ್ರೆ ಕೆಲಸ ನಡೀತಿದೆ, ಬೇರೆ ಇನ್ನೇನು ಅಲ್ಲ, ಕೆಲಸ ಪ್ರೋಗ್ರೆಸ್ ಅಲ್ಲಿದೆ, ನಡೀತಿದೆ. ಏನಂತ ಹೇಳ್ತಾರೆ ಸರ? ಕೆಲಸ ನಡೀತಿದೆ. ಗೊಮ್ಮಟ ವ್ಯಕ್ತಿತ್ವ. ಗೊಮ್ಮಟ, ಗೊಮ್ಮಟ ಅಂದ್ರೆ ಹೇಳಿ. ಎಲ್ಲಾರ್ಗು ನೆನಪಾಗಿ ನಗ್ತಾ ಇದ್ದಾರೆ ನೋಡಿ, ಗೊಮ್ಮಟೇಶ್ವರ ಅಂತ. ಹೌದು, ಗೊಮ್ಮಟೇಶ್ವರ ಕಡ ಬೆಟ್ಟದ ಮೇಲಿದ್ದಾರೆ. ಗೊಮ್ಮಟ ಬೆಟ್ಟದ ಮೇಲೆ ನಿಂತಿದ್ದಾರೆ ಅಂತ. ಗೊಮ್ಮಟ ಅಂದ್ರೆ ಉನ್ನತವಾದಂತಹ ವ್ಯಕ್ತಿತ್ವ, ಅತ್ಯುತ್ತಮ ಮಟ್ಟದಲ್ಲಿರುವಂತಹ ಒಂದು ವ್ಯಕ್ತಿತ್ವ, ಒಳ್ಳೆಯ ವ್ಯಕ್ತಿತ್ವ, ಉನ್ನತ ಮಟ್ಟದ ವ್ಯಕ್ತಿತ್ವ. ಪರ್ಸನಾಲಿಟಿ. ವಾಟ್ ವಿ ಸೇ ಫಾರ್ ಇಟ್? ಪರ್ಸನಾಲಿಟಿ. ದೂಷಣೆ, ಒಬ್ಬನ ನಿಂದಿಸೋದು, ನೀನ್ ಸರಿ ಇಲ್ಲ, ನೀನ್ ಹೀಗೆ, ನೀನ್ ಮಾಡ್ತಿರೋದು ಹೀಗೆ, ಈ ರೀತಿ ಒಬ್ಬರ ಮೇಲೆ ನಾವು ನಿಂದನೆ ಮಾಡೋದು, ದೂಷಿಸೋದು, ಬೈಯೋದು. ವೈಜ್ಞಾನಿಕ. ಇಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಟೆಕ್ನಾಲಜಿ, ಸೈನ್ಸ್. ವೈಜ್ಞಾನಿಕ, ವಿಜ್ಞಾನಕ್ಕೆ ಸಂಬಂಧಿಸಿದ, ವಿಜ್ಞಾನಕ್ಕೆ ಸಂಬಂಧಿಸಿದ. ಸಮುಚ್ಚಯ. ಏನು? ಸಮುಚ್ಚಯ, ಸಮೂಹ. ಇದು ಒಂದು ಸಮೂಹ, 10ನೇ ತರಗತಿಯ ಸಮೂಹ. ಸಮುಚ್ಚಯ ಅಂದ್ರೆ ಗುಂಪು. ಏನಂತ ಹೇಳ್ತೀರಿ? ಗುಂಪು. ಹಾಗೆ ಸುಸಂಗತ. ನನ್ನ 10ನೇ ತರಗತಿ ಮಕ್ಕಳು ಸುಸಂಗತ ಅಂದ್ರೆ ಯೋಗ್ಯವಾದವರು. 10ನೇ ತರಗತಿಗೆ ಯೋಗ್ಯವಾದವರು, ಸುಸಂಗತ. ಹಾಗೆ ಹಂಬಲ. ನನ್ನ 10ನೇ ತರಗತಿ ಮಕ್ಕಳು ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಹಂಬಲಿಸ್ತಿರ್ತಾರೆ, ಭಯಕ್ಕೆ ಪಡ್ತಿರ್ತಾರೆ. ಸೊ ಹಂಬಲ. ಇದು ಪದಗಳ ಅರ್ಥ. ಏನಿದು? ಪದಗಳ ಅರ್ಥ. ಈ ಪಾಠವನ್ನ ತಿಳ್ಕೊಂಡ ನಂತರ, ಆ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಂಡ ನಂತರ ಯಾವ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ಹೊರಗಡೆ ಬರಬೇಕು, ಅದು ಆ ಕವಿ ಕೊಟ್ಟಿರುವಂತ ಆಶಯ. ಅವ್ರು ಸುಮ್ಮನೆ ಬರೀತಾರ ಅವ್ರ ಬಗ್ಗೆ?
ನನ್ನ ಬಗ್ಗೆ ಬರ್ದಿದ್ದಾರಾ? ಇಲ್ಲ. ನಿನ್ ಬಗ್ಗೆ ಬರ್ದಿದ್ದಾರಾ? ಇಲ್ಲ. ಹಾಗಾದ್ರೆ ಈ ಮಹಾನ್ ವ್ಯಕ್ತಿಗಳ ಬಗ್ಗೆ ಎಸ್ ಜಯಪ್ಪ ಗೌಡ ಅವರು ಬರ್ದಿದ್ದಾರೆ ಅಂತ ಹೇಳಿದ್ರೆ ಅವರ ಆಶಯ ಏನು, ನಿಮ್ಮಲ್ಲಿ ಯಾವ ವಿಚಾರ ಹೊರಗಡೆ ಬರಬೇಕು, ನೀವೇನ್ ತಿಳ್ಕೋಬೇಕು ಅನ್ನೋದು ಮುಖ್ಯ. ನೋಡೋಣ. ಅದು ಪರಿಶ್ರಮ, ಕಷ್ಟಪಡೋದು, ಪ್ರತಿಭೆ, ನಮ್ಮಲ್ಲಿರುವಂತ ಟ್ಯಾಲೆಂಟ್, ನಿಷ್ಠೆ ಇದ್ದರೆ ನಮ್ಮಲ್ಲಿ ಕಲಿಲೇಬೇಕು, ನಾನು ಮಾಡ್ಲೇಬೇಕು ಅಂದ್ರೆ ಆಗ್ದಿರ ಇರುವಂತದ್ದು ಏನೂ ಇಲ್ಲ ಅಲ್ವಾ. ನಿಷ್ಠೆ ಇದ್ದರೆ, ಧ್ಯೇಯವನ್ನು ಸಾಧಿಸುತ್ತೇನೆ ಎಂಬ ದೃಢ ಸಂಕಲ್ಪ ನಿಮ್ಮಲ್ಲಿ ಇದ್ದರೆ, ಈ 10ನೇ ತರಗತಿಯಲ್ಲಿ ನಾನೊಂದು ಮ್ಯಾಜಿಕ್ ನಂಬರ್ ಬರ್ದಿದ್ದೀನಿ, ದಟ್ ಈಸ್ ಮೈ ಮ್ಯಾಜಿಕ್ ನಂಬರ್, ಐ ಅಚೀವ್ ಇಟ್ ಅನ್ನೋದ ದೃಢ ಸಂಕಲ್ಪ ನಿಮ್ಮಲ್ಲಿ ಮಾಡೇ ಮಾಡ್ತೀನಿ ಅನ್ನೋದು ಇದ್ರೆ, ಸವಾಲುಗಳನ್ನ ಎದುರಿಸಿ ಕಷ್ಟ ಬರುತ್ತೆ. 10 ಸತಿ ಓದಿದ್ರು ಮರ್ತೋಗುತ್ತೆ, 20 ಸತಿ ಹೇಳ್ಕೊಟ್ರು ನೆನಪಿರಲ್ಲ. ಅವೆಲ್ಲಾನು ಕೂಡ ನಿಮಗಿರುವಂತ ಸವಾಲುಗಳು. ಅದನ್ನ ಎದುರಿಸಿ ಕಷ್ಟಪಟ್ಟು ಕೂತು ಓದಿ ಸಮಯ ಕೊಟ್ಟು ಸಾಧನೆ ಮಾಡಿದ್ರೆ ಯು ವಿಲ್ ಬಿ ಅಚೀವಿಂಗ್ ಯುವರ್ ಮ್ಯಾಜಿಕ್ ನಂಬರ್. ಬಡತನದ ಬವಣೆ ಆಗ್ಲಿ. ಮಂಜು ಮ್ಯಾಮ್ 400 ಪೇಜಸ್ ಲಾಂಗ್ ನೋಟ್ ಬುಕ್ ಕೇಳಿದ್ರು, ಹಾಗಂತ ನೀವು 100 ಪೇಜಸ್ ಬುಕ್ ಕೊಟ್ರೆ ನಮ್ ಬರ್ಕೊಟ್ಟಿಲ್ವಾ? ನಾನು ಅನ್ಕೊಂಡೆ ಎಲ್ಲೋ ಮಗುಗ್ ತಗೊಳಕ್ಕಾಗಿಲ್ಲ, ಇದು ಖಾಲಿ ಆದ್ಮೇಲೆ ತಗೋತಾನೆ, ನಾನು ಅದರಲ್ಲೂ ಬರ್ಕೊಟ್ಟೆ ಅಲ್ವಾ. ಅಂದ್ರೆ ಬಡತನ ಕಲಿಕೆಗೆ ಅಡ್ಡ ಅಲ್ಲ, ಬಡತನ ನಿಮ್ಮ ಟ್ಯಾಲೆಂಟ್ ನ ಹೊರಗಡೆ ತರೋದಕ್ಕೆ ಅಡ್ಡ ಅಲ್ಲ. ಹಾಗಿರ್ಬೇಕಾದ್ರೆ ಯಾವುದೇ ತಾರತಮ್ಯವಾಗಲಿ ಅದನ್ನ ನಿರ್ಬಂಧಿಸಲಾರದು. ಮಂಜು ಮ್ಯಾಮ್ 400 ಬುಕ್ ಕೇಳಿದ್ರು, ನನ್ನ ಹತ್ರ ಕೊಡಕ್ಕಾಗಿಲ್ಲ, ನಾನು 100 ಪೇಜಸ್ ಕೊಟ್ಬಿಟ್ರೆ ಅವ್ರು ಏನೋ ಅನ್ಬಿಡ್ತಾರೆ. ಇಲ್ಲ, ಯಾರು ಕೂಡ ನಿಮ್ಮನ್ನ ಮೇಲು ಕೀಳು, ನಿಂಗ್ ದೊಡ್ಡ ಬುಕ್ ತಂದು ಕೊಟ್ಟಿದ್ಯಾ ನಿಂಗ್ ಬರ್ಕೊಡ್ತೀನಿ, ನಿನ್ ಚಿಕ್ಕ ಬುಕ್ ತಂದು ಕೊಟ್ಟಿದ್ಯಾ ನಿಂಗ್ ಬರ್ಕೊಡ್ಲಿಲ್ಲ ಅಂತ ತಾರತಮ್ಯ ಮಾಡಲ್ಲ. ಮಾಡಿದ್ರು ಕೂಡ ನೀವು ಕಲಿಬೇಕು ಅಂತ ಅನ್ಕೊಂಡ್ರೆ ಅದು ನಿಮ್ಮನ್ನ ಅಡ್ಡ ಹಾಕಲ್ಲ. ಏನ್ ಮಾಡಲ್ಲ? ಅಡ್ಡ ಹಾಕಲ್ಲ. ವ್ಯಕ್ತಿತ್ವ ವಿಕಸನಕ್ಕೆ ಅಡ್ಡಿಯಾಗಲಾರದು. ಯಾವುದೇ ಚಿಕ್ಕ ಬುಕ್ ದೊಡ್ಡ ಬುಕ್ ಎನಿ ಮ್ಯಾಟರ್, ನಾನು ಅದ್ರಲ್ಲಿ ಕಂಟೆಂಟ್ ಬರ್ಕೊಟ್ಟೆ, ನೀವು ಬರ್ಕೊಂಬಂದ್ರಿ, ಓದೋದಕ್ಕೆ ಅಡ್ಡ ಆಯ್ತಾ ಚಿಕ್ಕ ಬುಕ್ ಅಂತ? ಓದೋದಕ್ಕೆ ದೊಡ್ಡ ಬುಕ್ ಅಂತ ಅಡ್ಡ ಆಯ್ತಾ? ಇಲ್ಲ. ನಿಮ್ಮ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಯಾವುದು ಕೂಡ ಏನಾಗಲ್ಲ, ಅಡ್ಡಿಯಾಗಲ್ಲ. ವ್ಯಕ್ತಿಯು ಸಮಾಜಮುಖಿಯಾಗಿ ಲಭಿಸಿದ ಅಧಿಕಾರವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ ಜನ ಮನದಲ್ಲಿ ಶಾಶ್ವತ ಸ್ಥಾನವನ್ನ ಪಡೆಯಬಹುದೆಂಬುದಕ್ಕೆ ನಾಲ್ವಾಡಿ ಕೃಷ್ಣರಾಜ ಒಡೆಯರು ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಈ ಪಾಠದಲ್ಲಿ ನಿಮ್ಗೆ ಅವರು ಹೇಳಿರುವಂತಹ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳಲ್ಲ. ಹಾಗಂತ ಅವ್ರು ನಮ್ಗಿಂತನೂ ಬೇರೆ ತರ ಇರ್ಲಿಲ್ಲ. ಅವ್ರಿಗೇನಾದ್ರೂ 4 ಕಾಲು 10 ಕೈ 20 ಕಣ್ಣಿತ್ತ? ಇರ್ಲಿಲ್ಲ ಗೌತಮ್, ಇರ್ಲಿಲ್ಲ. ಅವರು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳೇ ಆಗಿದ್ರು. ಆದ್ರೆ ಅಸಾಮಾನ್ಯರಾಗಿ ಉನ್ನತ ಮಟ್ಟಕ್ಕೆ ಗೊಮ್ಮಟ ವ್ಯಕ್ತಿತ್ವವನ್ನ ಯಾವ ರೀತಿ ಪಡ್ಕೊಂಡ್ರು? ಅವರು ಪರಿಶ್ರಮ ಪಟ್ರು, ಕಷ್ಟಪಟ್ರು, ಇದರಿಂದ ಅವರು ಪಡ್ಕೊಂಡ್ರು. ಹಾಗೆ ಅವರ ಆದರ್ಶ ವ್ಯಕ್ತಿತ್ವದ ಪರಿಚಯ ಮಾದರಿಯಾಗಬಲ್ಲದು, ಬಹುಮುಖಿತ್ವದ ಅನುಭವವಾಗಬಲ್ಲದು. ಈ ಒಂದು ಪಾಠದಲ್ಲಿ ನಾವು ಅವ್ರ ಬಗ್ಗೆ ತಿಳ್ಕೊಂಡ್ರಿ ಅಂದ್ರೆ ಇಷ್ಟೆಲ್ಲಾ ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಹುಡ್ತಾನೆ ಭೂಮಿ ಮೇಲೆ, ಹುಡ್ದವನ್ನೆಲ್ಲ ಸಾಧನೆ ಮಾಡಕ್ಕಾಗತ್ತಾ ತೇಜ? ಎಲ್ಲಾರು ನಾನು ನಿಮ್ಗೆ ತುಂಬಾ ದಿನಗಳ ಹಿಂದೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ. ದಿವ್ಯಾ ನಿಮ್ಮ ಅಪ್ಪ ಯಾರು? ದಿವ್ಯಾ ನಿಮ್ ತಾತ ಯಾರು? ನಿಮ್ ತಾತನ ಅಪ್ಪ ಯಾರು? ನಿಮ್ ತಾತನ ತಾತ ಯಾರು? ದಿವ್ಯಾ ಅವ್ರ ಅಪ್ಪ ಹೆಸರು ಹೇಳಿದ್ರು, ಅವ್ರ ತಾತ ಹೆಸರು ಹೇಳಿದ್ರು, ಮಿಕ್ದವ್ರ ಹೆಸರು ಹೇಳಿಲ್ಲ. ಕಾರಣ ಯಾಕೆ ಗೊತ್ತಿಲ್ಲ. ಅದೇ ನಾನು ಕೇಳಿದೆ, ನಮ್ಮ ಭಾರತದ ಪಿತಾಮಹ ಯಾರು? ಅದಿಂಗೆ ನಿಮ್ ತಾತ ಹೆಸರು ಗೊತ್ತಿರ್ಲಿಲ್ಲ ನಿನಗೆ, ಭಾರತದ ಪಿತಾಮಹ ಹೆಂಗ್ ಗೊತ್ತು? ಕಾರಣ ಅವರು ಸಾಮಾನ್ಯವಾಗಿ ಹುಟ್ಟಿದ್ರು, ಸಾಮಾನ್ಯವಾಗಿ ಸಾಧನೆ ಮಾಡ್ಲಿಲ್ಲ. ಸಾಧನೆ ಮಾಡಿದಂತ ವ್ಯಕ್ತಿ ಸೊತ್ತು 100 ವರ್ಷ ಅಲ್ಲ 200 ವರ್ಷ ಆಗಿದ್ರು ಕೂಡ ನಮಗೆ ಅವರು ನೆನಪಿರ್ತಾರೆ ಅಲ್ವಾ? ಸಾಧನೆ ಮಾಡಿದಂತ ಯಾವುದೇ ವ್ಯಕ್ತಿ ನಮ್ಮ ಕಣ್ಮುಂದೆ ಚಿರ ಪರಿಚಿತ. ಸತ್ತ ಮೇಲೂ ಅವ್ರ ಹುಟ್ಟು ಹಬ್ಬನ ಆಚರಣೆ ಮಾಡ್ತೀವಿ ನಾವು, ಕರೆಕ್ಟಾ?
ಸೊ ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನ ನಿವಾರಿಸಿಕೊಳ್ಳಬೇಕು. ಹಂಗಂತ ಗಾಂಧಿ ತಾತ ಸಾಧನೆ ಮಾಡಕ್ ಹೋದಾಗ ಏನು ಕಷ್ಟನೇ ಬರ್ಲಿಲ್ವಾ? ಬರ್ಲಿಲ್ವಾ? ಬಂತು. ಅವ್ರ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ರು, ಓದಿದ್ರು. ನಾನು ಓದಿದ್ದೀನಿ, ನಮ್ಮ ಇಂಡಿಯಾದಲ್ಲಿ ನನಗೆ ಜಾಸ್ತಿ ಸಂಬಳ ಸಿಗಲ್ಲ, ಅರ್ನ್ ಮಾಡಕ್ಕಾಗಲ್ಲ ಅಂತ ಅವ್ರು ಹೋಗಿದ್ದಿದ್ದೆಲ್ಲಿಗೆ ದಕ್ಷಿಣ ಆಫ್ರಿಕಾಗೆ ಹೋಗಿದ್ರು. ದಕ್ಷಿಣ ಆಫ್ರಿಕಾದಲ್ಲಿ ಅವ್ರು ಮಾಡ್ತಾ ಇದ್ದಂತ ಕೆಲಸ ಲಾಯರ್ ಕೆಲಸ, ವಕೀಲ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ರು. ಅಂತ ಟೈಮಲ್ಲಿ ಅವರು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಬೆಳ್ಳಗಿರೋರು ಕರ್ರಗಿರೋರು ಅಂತ ಅಂದ್ಬಿಟ್ಟು ಅವ್ರನ್ನ ಟ್ರೈನ್ ಇಂದ ಹೊರಗಡೆ ತಳ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ತುಂಬಾ ಜನ ತಳ್ತಾರೆ, ಆದ್ರೆ ಇವ್ರೊಬ್ರು ಮಾತ್ರ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾರೆ, ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ನಾನೊಬ್ಬ ಲಾಯರ್, ನಾನು ಕೇವಲ ಕರ್ರಗಿದ್ದೀನಿ, ನಾನು ಟಿಕೆಟ್ ತಗೊಂಡಿದ್ದೀನಿ ಟ್ರೈನಲ್ಲಿ ಹೋಗಕ್ಕೆ, ಕುತ್ಕೊಂಡು ಹೋಗಕ್ ಟಿಕೆಟ್ ತಗೊಂಡಿದ್ದೀನಿ ದುಡ್ಡು ಕೊಟ್ಟು, ಆದ್ರೆ ನಾನು ಕರ್ರಗಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನ ಕುತ್ತಿಗೆ ಹಿಡಿದು ಓಡ್ತಾ ಇರುವಂತ ಟ್ರೈನಲ್ಲಿ ಹೊರಗಡೆ ದೂಕಿದ್ದಾರೆ. ಯಾರು? ಬೆಳ್ಳಗಿರೋರು, ಬ್ರಿಟಿಷರು, ಕೆಟ್ಟ ಜನ. ಹಾಗಿರ್ಬೇಕಾದ್ರೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ನಮ್ಮ ಭಾರತದಲ್ಲಿ ಈ ಬ್ರಿಟಿಷರು ನಮಗೆ ಮಾಡ್ತಾ ಇರುವಂತ ಅನ್ಯಾಯನ ಯಾರು ತಡೆಯೋದು ಅಂತ ಯೋಚನೆ ಮಾಡಿ ಅವತ್ತು ಆ ಕ್ಷಣ ನಿರ್ಧಾರ ತಗೊಂಡು ಭಾರತಕ್ಕೆ ಬಂದು ಅವರು ಅಹಿಂಸೆ ಮೂಲಕ ನಮ್ಗೆ ಕೆಟ್ಟದನ್ನ ಮಾಡ್ತಿದ್ದಾರೆ, ನಾನು ಅದನ್ನ ಫಾಲೋ ಮಾಡಲ್ಲ ಅಂತ ಮೊದಲು ಅವರು ಅಹಿಂಸೆ ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಅದನ್ನ ಅಸ್ತ್ರ ಆಗಿ ಮಾಡಿಕೊಂಡು ನಮ್ಮ ದೇಶಕ್ಕೆ ಕಷ್ಟಪಟ್ಟು ಸ್ವತಂತ್ರವನ್ನ ತಂದ್ಕೊಡ್ತಾರೆ. ಸತ್ಯ ಅಹಿಂಸೆ ಅವರ ಅಸ್ತ್ರ, ದುಡ್ಡಲ್ಲ, ಅವ್ರು ಹೋಗಿದ್ದಂತ ಲಾಯರ್ ಪಟ್ಟ ಅಲ್ಲ, ಅವ್ರು ಮಾಡ್ಕೊಂಡಿದ್ದೆರಡೆ. ನಮಗ್ ತಂದ್ಕೊಟ್ರ ಅಲ್ವಾ ಸ್ವತಂತ್ರ? ತಂದ್ಕೊಟ್ರು. ಅವ್ರೂ ಕೂಡ ಬೇರೆಯವ್ರ ತರ ಅಯ್ಯೋ ತಂದ್ಬಿಟ್ರು ನೆಕ್ಸ್ಟ್ ಟ್ರೈನಲ್ಲಿ ಹೋಗೋಣ ಅಂತ ಏನಾದ್ರು ಸಾಮಾನ್ಯವಾಗಿ ಅವರು ಟ್ರೈನಲ್ಲಿ ಹೋಗಿದ್ರೆ ಇವತ್ತು ಭಾರತದ ಪಿತಾಮಹ ಅಂತ ಕೇಳಿದ ತಕ್ಷಣ ಅವ್ರ ಹೆಸರು ಬರ್ತಿತ್ತಾ? ಇದೆ ಜೀವನದಲ್ಲಿ ಸಾಧನೆ ಮಾಡಿದಂತ ವ್ಯಕ್ತಿಗೂ ಸಾಮಾನ್ಯವಾಗಿ ಬಂದಂತ ವ್ಯಕ್ತಿಗೂ ಇರೋ ವ್ಯತ್ಯಾಸ. ಇದಕ್ಕೆ ನಿಮಗೆ ತುಂಬಾ ಸತಿ ಹೇಳ್ತಾ ಇರ್ತೀರಿ, ನಾವು ಸಾಧನೆ ಮಾಡ್ಬೇಕು ಅಂತ ಅಂದಾಗ ತುಂಬಾ ಅಡ್ಡೆ ಆತಂಕಗಳು ಬರ್ತವೆ ನಮ್ಗೆ, ಅವನ್ನೆಲ್ಲ ನಾವು ತಡೆದು ಮುಂದಕ್ಕೆ ಹೋಗಿ ಸಾಧನೆ ಮಾಡಿದ್ರೆ ಜೀವನದಲ್ಲಿ ಸಾಧನೆ ಮಾಡ್ಬೋದು ಅಂತ ಅಲ್ವಾ? ಸೊ ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಏನು ಮ್ಯಾಮ್, ಸ್ವತಂತ್ರ ತರಕ್ಕೆ ಇವಾಗ ಆಗಲ್ಲ, ನಮ್ಗೆ ಇದೆಯಲ್ಲ ಸ್ವತಂತ್ರ, ಅದೊಂದೇ ಫೀಲ್ಡ್? ಓಕೆ, ಎಷ್ಟು ಫೀಲ್ಡ್ ಇದೆ? ಕ್ರಿಕೆಟ್ ಅಲ್ಲಿ ಮುಂದೆ ಬಂದಿಲ್ವಾ? ಸೈಂಟಿಸ್ಟ್ಗಳು ವಿನ್ ಆಗಿಲ್ವಾ? ಟಿವಿ ಯಾವುದೋ ಒಬ್ಬ ಪಿಕ್ಚರ್ ಆಕ್ಟರ್ ಮೇಲೋಗಿಲ್ವಾ? ಒಂದ್ ಫೀಲ್ಡ್ ಇದೆಯಾ? ಇಲ್ಲ. ಸಾಮಾಜಿಕವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಆಗಿರ್ಬೋದು, ತಾಂತ್ರಿಕವಾಗಿ ಆಗಿರ್ಬೋದು, ಸಾಹಿತ್ಯಿಕವಾಗಿ ಆಗಿರ್ಬೋದು, ಯಾವುದೋ ಒಂದು ಫೀಲ್ಡ್ ಅಲ್ಲಿ ಮುಂದೆ ಬರ್ಬೋದಲ್ವಾ? ಯಾವುದ್ರಲ್ಲೇ ಮುಂದೆ ಬಂದ್ರು ನಿಮ್ಮನ್ನ ಜನ ಏನ್ ಮಾಡ್ತಾರೆ? ಗುರುತಿಸ್ತಾರೆ. ಅರ್ಥ ಆಯ್ತಾ? ಸೊ ಈ ರೀತಿ ಗುರುತಿಸ್ಕೊಂಡಂತಹ ಒಬ್ಬ ಮಹಾನ್ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಾಲ್ವಾಡಿ ಕೃಷ್ಣರಾಜ ಒಡೆಯರು. ಯಾರು? ನಾಲ್ವಾಡಿ ಕೃಷ್ಣರಾಜ ಒಡೆಯರು. ಮೈಸೂರು ಸಂಸ್ಥಾನದ ಒಡೆಯರ್ ರಾಜಸಂತತಿಯ 24ನೆಯ ರಾಜ ನಾಲ್ವಾಡಿ ಕೃಷ್ಣರಾಜ ಒಡೆಯರು. ಎಷ್ಟನೇ ರಾಜ ಇವರು? ಎಷ್ಟನೇ ರಾಜ? ಯಾವ ಸಂತತಿ? ರಾಜ ಒಡೆಯರ ನಾಲ್ವಾಡಿ ಕೃಷ್ಣರಾಜ ಒಡೆಯರು ರಾಜ ಸಂತತಿಯ 24ನೇ ರಾಜ. ಯಾರು? ನಾಲ್ವಾಡಿ ಕೃಷ್ಣರಾಜ ಒಡೆಯರು. ಇವರ ಆಳ್ವಿಕೆ, ಇವರು ದೇಶವನ್ನ ಆಳದಂತಹ ಸಂದರ್ಭ ಅಂದ್ರೆ ಕಾಲ ಯಾವುದು ಅಂತ ಹೇಳಿದ್ರೆ 1902ರಿಂದ 1940. ಇವರು ಆಳ್ವಿಕೆ ಮಾಡಿದಂತ ಕಾಲ ಯಾವುದು ರವಿ? 1902. ಎಷ್ಟು ವರ್ಷ ಮಧ್ಯದಲ್ಲಿ? ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು ಅವರು? 38. ಇದನ್ನ ಎಕ್ಸ್ಟ್ರಾ ಕ್ಯಾಲ್ಕುಲೇಟ್ ನೀವು ಮಾಡಿ. ಅರ್ಥ ಆಯ್ತಾ? 1902ರಿಂದ 1940ವರೆಗೆ
ನಡೆಯಿತು. ನಾಲ್ವಾಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸ, ಅವರ ಅಮ್ಮನ ಹೆಸರೇನು? ಅವರ ತಾಯಿಯ ಹೆಸರೇನು? ಇವರು 1895ರಲ್ಲಿ ಇವರಿಗೆ ರಾಜ್ಯದ ಒಂದು ಪಟ್ಟಾಭಿಷೇಕವನ್ನ ಮಾಡ್ತಾರೆ, ರಾಜ ಅಂತ. ಆದ್ರೆ ಆ ಟೈಮಲ್ಲಿ ಅವ್ರಿಗೆ ಎಷ್ಟು ವರ್ಷ? ಹಾಗಾದ್ರೆ 10 ವರ್ಷದ ಹಿಂದೆ ಅವ್ರು ಜನಿಸಿದ್ರು ಅಂದ್ರೆ ಅವರ ಒಂದು ಡೇಟ್ ಆಫ್ ಬರ್ತ್ ಏನು? ಇದು ಕೇಳೋ ಚಾನ್ಸಸ್ ಇರುತ್ತೆ ಅಲ್ಲ. ಸೊ 1885ರಲ್ಲಿ ಜನಿಸಿ 1895ರಲ್ಲಿ ಪಟ್ಟಾಭಿಷೇಕ ಅವರಿಗೆ ಮಾಡಿದ್ರು ಕೂಡ 10 ವರ್ಷದ ಮಗು ಏನಾದ್ರೂ ಮಾಡೋದಕ್ಕೆ ಸಾಧ್ಯನಾ? ರಾಜ್ಯದ ಆಡಳಿತವನ್ನ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಆದ್ದರಿಂದ ರಾಣಿ ವಾಣಿ ವಿಲಾಸ, ಅವರ ತಾಯಿ ಹೆಸರೇನು? ವಾಣಿ ವಿಲಾಸ. ಅವರು ರಿಜೆಂಟರ್ ಆಗಿ ಆಡಳಿತ ನಿರ್ವಹಣೆಯನ್ನ ಮಾಡ್ತಾರೆ. ರಿಜೆಂಟ್ ಅನ್ನೋದು ಇಂಗ್ಲಿಷ್ ಪದ. ರಿಜೆಂಟ್ ಅಂದ್ರೆ ಪ್ರತಿನಿಧಿ. ಏನಂತ ಕರೀತಾರೆ? ಏನಂತ ಕರೀತಾರೆ? ರಿಜೆಂಟ್ ಅಂದ್ರೆ ಅದು ಯಾವ ಭಾಷೆಯಿಂದ ಬಂದಿದೆ? ರಿಜೆಂಟ್ ಅಂದ್ರೆ ಪ್ರತಿನಿಧಿಯಾಗಿ ಅವರ ತಾಯಿ ಆಳ್ವಿಕೆಯನ್ನ ಮಾಡ್ತಾರೆ. ರಾಜ ಯಾರು? ನಾಲ್ವಾಡಿ ಕೃಷ್ಣರಾಜ ಒಡೆಯರು. ಆದ್ರೆ ಆಳ್ವಿಕೆಯನ್ನ ನಡೆಸ್ತಾ ಇರೋದು ಯಾರು? ವೆರಿ ಗುಡ್. ಸೊ ವಿಲಾಸ್ ಅವರು ರಿಜೆಂಟರ್ ಆಗಿ ಆಡಳಿತ ನಿರ್ವಹಣೆ ಮಾಡಿದರು. ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ. ಈಗ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದ್ರೆ ಅವನಿಗೆ ಮುಖ್ಯವಾಗಿ ಏನ್ ಬೇಕು? ನಿಶಾಂತ್? ವಿದ್ಯೆ ಇಲ್ಲ ಅಂದ್ರೆ ಮುಂದೆ ಆಳ್ವಿಕೆ ಮಾಡಕ್ಕಾಗತ್ತಾ? ಸಾಧನೆ ಮಾಡಕ್ಕಾಗತ್ತಾ ಜೀವನದಲ್ಲಿ? ವಿದ್ಯೆ ಮುಖ್ಯ. ಅದಕ್ಕೆ ನಿಮ್ ತಂದೆ ತಾಯಿ ವಿದ್ಯಾಭ್ಯಾಸವನ್ನ ಕೊಡಿಸೋದಕ್ಕೆ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ನಿಮಗೆ ಓದು ಬರಿ ಮಾಡು ಅಂತ ಹೇಳ್ತಾ ಇರ್ತಾರೆ. ಅವ್ರ ತಾಯಿ ಏನೇನ ಕೊಡಿಸ್ತಾರೆ ಅವನಿಗೆ? ಏನ್ ಕೊಡಿಸ್ತಾರೆ ಈ ಏಜ್ ಅಲ್ಲಿ? ವಿದ್ಯಾಭ್ಯಾಸವನ್ನ. ಸೊ ರಾಜ ಆಗ್ಬೇಕು ಅವನು. ಯಾವ ಒಂದು ಅಟ್ಮಾಸ್ಫಿಯರ್ ಅನ್ನ ಅವ್ರ ತಾಯಿ ಸೃಷ್ಟಿ ಮಾಡ್ತಾರೆ? ಒಬ್ಬ ರಾಜ ಆದವನು ಏನನ್ನ ಕಲಿಬೇಕು? ಆಡಳಿತವನ್ನ ಕಲಿಬೇಕು. ಹೇಗ್ ಮಾಡೋದು? ಶತ್ರು ಬಂದು ನನ್ನನ್ನ ಹೊಡಿತಾ ಇದ್ರು ಅಂತ ಹೇಳಿದ್ರೆ ನಾನು ಅವ್ರನ್ನ ಹೇಗೆ ಜಯಿಸ್ಬೇಕು, ಈ ರೀತಿಯಾದಂತಹ ಒಂದು ಆಡಳಿತ ನಿರ್ವಹಣೆಯ ತರಬೇತಿಯನ್ನ ಅವರ ತಾಯಿ ತೀವ್ರ ನಿಗಾ ವಹಿಸಿ, ಅಂದ್ರೆ ತುಂಬಾ ಕೇರ್ ತಗೊಂಡು ಮಗನ ಮೇಲೆ, ಆ ಮಗನಿಗೆ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತ ಅಧಿಕಾರಿಯನ್ನಾಗಿ ಮಾಡೋದ್ರಲ್ಲಿ ವಾಣಿ ವಿಲಾಸ ಅವರು ತುಂಬಾನೇ ಪ್ರಯತ್ನ ಪಟ್ಟು ಅವ್ರ ಮಗನ್ಗೆ ಎಲ್ಲಾನು ಕಲಿಸ್ಕೊಡ್ತಾರೆ. ಆಗ ಆ ತಾಯಿಯ ಒಂದು ಕಷ್ಟದ ಪ್ರತಿರೂಪವಾಗಿ ಒಬ್ಬ ಸಮರ್ಥ ಅಧಿಕಾರಿ ಆಳ್ವಿಕೆಗೆ ರೆಡಿಯಾಗಿ ಬರ್ತಾರೆ ಅಲ್ವಾ? ಮಾದರಿ ಮೈಸೂರು 1902 ಅವರು ಅಧಿಕೃತವಾಗಿ ರಾಜ ಆದಂತಹ ಸಂದರ್ಭ 1902 ಆಗಸ್ಟ್ 8ನೇ ತಾರೀಕು. ಎಷ್ಟನೇ ತಾರೀಕು? ಎಷ್ಟನೇ ತಾರೀಕು? ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪ್ರದ್ದಿಗೆ ಬಂದಿತು. ದೊಡ್ಡವನಾದ ಅವರಮ್ಮ ಇನ್ ಗ್ರೇಟ್, ಇನ್ಮೇಲೆ ನೀನೆಲ್ಲ ನೋಡ್ಕೋಬಹುದು ಅಂತ ಹೇಳ್ಬಿಟ್ಟು ಅವರಮ್ಮ ಏನ್ ಮಾಡಿದ್ರು, ನಿನ್ ರಾಜ ಇನ್ಮೇಲೆ ನೀನ್ ನೋಡ್ಕೋಬಹುದು, ನಿನ್ನ ರಾಜ್ಯನ ನೀನ್ ಕಾಪಾಡ್ಬೋದು ಅಂತ ಏನ್ ಮಾಡ್ತಾರೆ ಅವ್ರ ತಾಯಿ ಅಧಿಕಾರವನ್ನ ಡೈರೆಕ್ಟ್ ಆಗಿ ಅವರ ಒಂದು ಸುಪರ್ದಿಗೆ ಅಂದ್ರೆ ಅವರ ಒಂದು ಆಧೀನಕ್ಕೆ ಕೊಡ್ತಾರೆ. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ದಿವಾನರಾಗಿದ್ದ. ದಿವಾನ ಅಂತ ಹೇಳಿದ್ರೆ ಏನು? ದಿವಾನ್ ಏನ್ ಹೇಳ್ತಾರೆ ದಿವಾನ ಅಂತ ಹೇಳಿದ್ರೆ? ಇದು ಬಂದಿರೋದು ಪರ್ಷಿಯನ್ ಪದ. ದಿವಾನ್ ಅಂತ ಹೇಳಿದ್ರೆ ಸಚಿವ, ಮಂತ್ರಿ, ಹಿರಿಯ ಅಧಿಕಾರಿ ಏನಂತ ಕರೀತಾರೆ? ದಿವಾನ್. ಈ ಪದ ಎಲ್ಲಿಂದ ಬಂದಿರೋದು ನಮ್ಗೆ? ಯಾವ ಭಾಷೆಯಿಂದ ಬಂದಿದೆ ದಿವಾನ್ ಪದ? ಅದರ ಅರ್ಥ ಏನು? ಹಿರಿಯ ಅಧಿಕಾರಿ ಅಥವಾ ಸಚಿವ, ಮಂತ್ರಿ ಏನಂತ ಕರಿತೀರಿ ನಾವು? ಸಚಿವ, ಮಂತ್ರಿ.
ಅಥವಾ ಹಿರಿಯ ಅಧಿಕಾರಿ. ಸೊ ಆ ಟೈಮಲ್ಲಿ ಇದ್ದಂತ ಆ ದಿವಾನ್ ಯಾರು? ಶೇಷಾದ್ರಿ ಅಯ್ಯರ್. ಯಾರಿದ್ದು? ಯಾರಮ್ಮ ಇದ್ದಿದ್ದು? ದಿವಾನ್ ಶೇಷಾದ್ರಿ ಅಯ್ಯರ್. ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಬೆಳವಣಿಗೆಗೆ, ಅಭಿವೃದ್ಧಿಗೆ ನಾಲ್ವಾಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇವರ ಕಾಲದಲ್ಲಿ ಇಡೀ ಭರತ ಖಂಡ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನ ಮೈಸೂರು ರಾಜ್ಯ ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಇದೊಂದು ಸೆಂಟೆನ್ಸ್ ನೋಡಿ. ಮಾದರಿ ಮೈಸೂರು ಅಂದ್ರೆ ಯಾವ ಕಾಲದಲ್ಲೂ ಯಾವ ರಾಜನು ಮಾಡಿದಂತಹ ಒಂದು ಅಭಿವೃದ್ಧಿಯನ್ನ ಅವರ ಟೈಮಲ್ಲಿ ಅವರು ಆ 38 ವರ್ಷದಲ್ಲಿ ಮೈಸೂರನ್ನ ಬೆಳವಣಿಗೆ ಮಾಡಿಸ್ತಾರೆ. ಅಂದ್ರೆ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಎಲ್ಲಾ ಒಂದು ರೀತಿಯಲ್ಲೂ ಶೈಕ್ಷಣಿಕವಾಗಿ, ತಾಂತ್ರಿಕವಾಗಿ, ಸಾಮಾಜಿಕವಾಗಿ ಆಲ್ ರೌಂಡ್ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಸರ್ವತೋಮುಖ ಬೆಳವಣಿಗೆ ಅಂದ್ರೆ ಆಲ್ ರೌಂಡ್ ಡೆವಲಪ್ಮೆಂಟ್. ಈ ಆಲ್ ರೌಂಡ್ ಡೆವಲಪ್ಮೆಂಟ್ 38 ವರ್ಷಗಳಲ್ಲಿ ಮಾಡಿದ್ರಿಂದ ಮೈಸೂರನ್ನ ಏನಂತ ಕರೆದ್ರು? ಮಾದರಿ ಮೈಸೂರು. ಏನಂತ ಕರೆದ್ರು? ಏನಂತ ಕರೀತಾರೆ? ಮಾದರಿ ಮೈಸೂರು. ಸೊ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಾಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾದ್ದರಿಂದ ಸಹಜವಾಗಿ ಜನತೆ, ಆಡಳಿತ, ಜನರ ಜೊತೆ ಬೆರೆಯುವಂತಹ ರೀತಿಯಾಗಿರ್ಬೋದು, ಯಾರಿಗೆ ಸಾಮಾನ್ಯ ಜನರಿಗೆ ಏನ್ ಬೇಕು ಅನ್ನೋದೆಲ್ಲಾನು ಕೂಡ ಅವರಲ್ಲಿ ಆಲ್ರೆಡಿ ಗೊತ್ತಿತ್ತು. ಸೊ ಇವರ ಕಾಲದಲ್ಲಿ ಇವರು ಮಾಡಿದಂತ ಕೆಲವೊಂದು ಅಚೀವ್ಮೆಂಟ್ಸ್ ಅಂತ ಹೇಳಿದ್ರೆ ಪ್ರಜಾಪ್ರತಿನಿಧಿ ಸಭೆ. ಏನಿದು? ಏನಿದು ಮ್ಯಾಮ್? ಪ್ರಜಾಪ್ರತಿನಿಧಿ. ಪ್ರಜಾ ಯಾರು? ಪ್ರಜೆಗಳು, ಪೀಪಲ್, ನಾವು. ಪ್ರತಿನಿಧಿ, ಅಧಿಕಾರಿ. ಸಭೆಯನ್ನ ಮಾಡ್ತಾರೆ. ಅದರ್ಥ ಏನು? ನಾಲ್ವಾಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನ ನೂತನ ರೂಪ ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಈಗ ಗುಂಪು, ಇಲ್ಲೊಂದು 10 ಜನ ಇದ್ದಾರೆ. ಇವರಿಗೆ ಒಬ್ಬರನ್ನ ಗ್ರೇಟ್, ಈ ಒಬ್ರು ಇವರೆಲ್ಲರ ಕೇರ್ ತಗೋಬೇಕು. ಇಲ್ಲಿ 10 ಜನ ಇದ್ದಾರೆ, ಒಬ್ಬರು ಪ್ರಜಾಪ್ರತಿನಿಧಿ, ನೀನು ಈ 10 ಜನದ ಕೇರ್ ತಗೋಬೇಕು ಅಂತ ಹೇಳಿದಾಗ ಮೊದಲನೇ ಬಾರಿಗೆ ನಮ್ಮಲ್ಲಿ ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಅದಕ್ಕಾಗಿ 1923ರಲ್ಲಿ ಎಷ್ಟರಲ್ಲಿ ಹೊಸ ಕಾನೂನನ್ನೇ ಜಾರಿಗೆ ತರ್ತಾರೆ. ಆ ಕಾನೂನಿನ ಹೆಸರೇ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧವಾಗಿ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ 2 ಬಾರಿ, ಒಂದು ಜೂನ್, ಯಾವಾಗ? ಜೂನ್ 1 ಮಹಾರಾಜರ ವರ್ಧಂತಿ. ಜೂನ್ 1 ಏನಂತ ಕರೀತಿದ್ರು? ಮಹಾರಾಜರ ವರ್ಧಂತಿ. ಅಕ್ಟೋಬರ್ 2, ಜೂನ್ 1 ನಿಮ್ ಸ್ಕೂಲ್ ಶುರುವಾಗುವಂತ ದಿನ. ಇದನ್ನ ನಾವು ಏನಂತ ಕರಿತೀರಿ? ಮಹಾರಾಜರ ವರ್ಧಂತಿ. ಹಾಗೆ ಅಕ್ಟೋಬರ್ 2 ಯಾರ ಬರ್ಡೇ? ಗಾಂಧಿ ಜಯಂತಿ. ಯಾವ ಬರ್ಡೇ? ಅವತ್ತು ದಸರಾ ಮಹೋತ್ಸವ. ಮೈಸೂರಿನಲ್ಲಿ ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನ ನಡೆಸುತ್ತಿದ್ದವು. ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ, ಬಜೆಟ್. ನಾವಿವಾಗ ಟಿವಿಲೆಲ್ಲ ನೋಡ್ತಾ ಇರ್ತೀವಿ, ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡಿಸ್ತಾರೆ ಸರ್ಕಾರದವರು ಅಲ್ವಾ? ಆ ರೀತಿ ಆಯವ್ಯಯ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಏನು ಖರ್ಚು ಎಷ್ಟಿದೆ, ಲಾಭ ಎಷ್ಟಿದೆ, ಖಜಾನೆಗೆ ಎಷ್ಟು ಹಣ ಬಂದಿದೆ, ನಾವು ದೇಶಕ್ಕೋಸ್ಕರ ಎಷ್ಟು ಖರ್ಚು ಮಾಡಿದಿರಿ, ಈ ಎಲ್ಲಾ ವಿಚಾರಗಳನ್ನ ಕೂಡ ಅಲ್ಲಿ ಏನ್ ಮಾಡ್ತಾ ಇದ್ರು? ಡಿಸ್ಕಷನ್ ಮಾಡ್ತಾ ಇದ್ರು. ಅದರಲ್ಲಿ ಸರಿ ಯಾವುದು, ತಪ್ಪು ಯಾವುದು,
ತಪ್ಪಾಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಅವರು ಹೇಳ್ತಾ ಇದ್ರು. ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಗಳ ನಡವಳಿಕೆ ನಡೆಯುತ್ತಿದ್ದವು. ಪ್ರತಿನಿಧಿ ಸಭೆಯಲ್ಲಿದ್ದಂತಹ 275 ಮಂದಿ, ಎಷ್ಟು ಜನ ಇದ್ರು ಪ್ರತಿನಿಧಿಗಳು? ಎಷ್ಟು ಜನ ಇದ್ರು ಅಲ್ಲಿ? ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದನೇ ಆಯ್ಕೆ ಆಗ್ತಾ ಇದ್ರು. ಈಗ ನಾನು ಕೇಳ್ತೀನಿ, ನಿಮ್ ಕ್ಲಾಸಲ್ಲಿ ಯಾರನ್ನ ಲೀಡರ್ ಮಾಡ್ಬೇಕು, ನೀವ್ ಯಾರ್ದೋ ಒಂದು ಹೆಸರು ಹೇಳ್ತೀರ. ಆ ರೀತಿ ಪ್ರಜೆಗಳಿಂದನೇ ಆಯ್ಕೆ ಆಗ್ತಾ ಇದ್ರು. ಈಗ ನಮ್ಮ ಸ್ಕೂಲಲ್ಲಿ ವೈಸ್ ಕ್ಯಾಪ್ಟನ್ ಆಯ್ಕೆ ಮಾಡಿದ್ರಿ, ಪ್ರೆಸಿಡೆಂಟ್ ಆಯ್ಕೆ ಮಾಡಿದ್ರಿ, ಯಾರು ಆಯ್ಕೆ ಮಾಡಿದ್ರು? ನೀವೇ ಅಲ್ವಾ? ಸೊ ಹಾಗೆ ಇಲ್ಲೂ ಕೂಡ ಆಯ್ಕೆ ಮಾಡ್ತಾ ಇದ್ರು. ಎಷ್ಟು ಜನ ಆಗ್ತಾ ಇದ್ರು ಪ್ರಜ್ವಲ್? ಪ್ರಜಾಪ್ರತಿನಿಧಿ ಸಭೆ ಯಾವಾಗ ಶುರುವಾಗಿದ್ದು? ಎಷ್ಟು ಜನ ಇರ್ತಾ ಇದ್ರು? ಯಾರು ಆಯ್ಕೆ ಮಾಡ್ತಾ ಇದ್ರು? ಇದರಲ್ಲಿ ಯಾವ ವಿಚಾರವಾಗಿ ಡಿಸ್ಕಷನ್ ಮಾಡ್ತಾ ಇದ್ರು ರವಿತೇಜ? ಯಾವ ವಿಚಾರವಾಗಿ ಡಿಸ್ಕಷನ್ ಮಾಡ್ತಾ ಇದ್ರು? ಸರಿ ಯಾವುದು, ತಪ್ಪು ಯಾವುದು, ಖರ್ಚೆಷ್ಟು, ಲಾಭ ಎಷ್ಟು, ಜನರಿಗೆ ಎಷ್ಟು ಸಹಾಯ ಮಾಡಿದಿರಿ ಅಂತ ಡಿಸ್ಕಸ್ ಮಾಡ್ತಾ ಇದ್ರು. ಹಾಗೆ ಸಿದವು. ಈ ರೀತಿ ನಾಲ್ವಾಡಿ ಕೃಷ್ಣರಾಜ ಒಡೆಯರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. ದ ನೆಕ್ಸ್ಟ್ ಇದಾದ್ಮೇಲೆ ಪ್ರಜಾಪ್ರತಿನಿಧಿ ಸಭೆಯ ಜೊತೆಗೆ ಏನ್ ಮಾಡಿದ್ರು? ನ್ಯಾಯ ವಿಧಾಯಕ ಸಭೆ ಎಷ್ಟರಲ್ಲಿ? 1907ರಲ್ಲಿ. ಈ ಹೆಸರು ಹೇಳುವಂತೆ ನ್ಯಾಯ ಯಾವುದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದ್ದೀವಿ. ಸೊ ಇದರಲ್ಲಿ ಇರ್ತಾ ಇದ್ದಂತ ಸದಸ್ಯರ ಸಂಖ್ಯೆ 50. ಎಷ್ಟು ಜನ? ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ, ಸರಿ ಯಾವುದು, ತಪ್ಪ್ಯಾವುದು ಅನ್ನೋ ಎಲ್ಲಾ ವಿಚಾರದ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ನಡೀತಾ ಇತ್ತು. ಹಾಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡಿ ಅಧಿಕಾರ ಸಹಾಯ ಇರ್ತಾ ಇತ್ತು. ಅಲ್ಲಿ ಸುಮ್ನೆ ರೋಡ್ ಆಗ್ತದಲ್ಲ, ಸುಮ್ನೆ ಕರೆಂಟ್ ಆಗ್ತದಲ್ಲ, ಬೇಕಾಗಿರುವಂತ ಸ್ಥಳಗಳಿಗಾಗಿ ಬೇಕಾಗಿರುವಂತ ರೋಡ್ ಜಾಗದಲ್ಲಿ ರೋಡ್ ಹಾಕಿ ಅಂತ ಅಲ್ಲಿ ಖರ್ಚನ್ನ ಕಮ್ಮಿ ಮಾಡುವಂತ ಕೆಲಸ ಕೂಡ ನಡೀತಾ ಇತ್ತು. ಸೊ ಹೀಗೆ ಮೈಸೂರು, ಅರಸೀಕೆರೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಜಾಜೂರು, ಚಿತ್ರದುರ್ಗ, ನಂಜನಗೂಡು, ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಆನಂದಪುರ ಈ ಎಲ್ಲ ಮಾರ್ಗಗಳನ್ನು 1931ರ ವೇಳೆಗೆ ರೈಲ್ವೆ ಮಾರ್ಗಗಳನ್ನ ಸ್ಥಾಪಿಸಲಾಯಿತು. 1931ರ ವೇಳೆಗೆ ನೂರಾರು ಪ್ರದೇಶಗಳ ನಡುವೆ ಅಂದ್ರೆ ಸಾವಿರಾರು ಜನಗಳು ಟ್ರಾವೆಲ್ ಮಾಡೋ ರೀತಿ ಮೈಸೂರು, ಆನಂದಪುರ, ಗಾಜೂರು, ಚಿಕ್ಕಬಳ್ಳಾಪುರ, ಅರಸೀಕೆರೆ, ಹಾಸನ, ಅರಸೀಕೆರೆ ಈ ಎಲ್ಲಾ ನಡುವೆ ರೈಲ್ವೆ ನಿಲ್ದಾಣಗಳಾಗಿರ್ಬೋದು, ಟ್ರ್ಯಾಕ್ಗಳನ್ನ ಮಾಡಲಾಯಿತು. 1900ರಲ್ಲಿಯೇ ಶಿವನ ಸಮುದ್ರ ಬಳಿ ಕಾವೇರಿ ನದಿಗೆ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ನೀವಿವಾಗ ಯೂಸ್ ಮಾಡ್ತಾ ಇರುವಂತ ಕರೆಂಟ್ ಡ್ಯಾಮ್ ಏನಿದು? ಶಿವನ ಸಮುದ್ರ. 1900ರಲ್ಲಿ ಜಲ ವಿದ್ಯುತ್ ಕೇಂದ್ರವನ್ನ ಪ್ರಾರಂಭ ಮಾಡ್ತಾರೆ. ಏನ್ ಕೇಂದ್ರ ಇದು? ಜಲ ವಿದ್ಯುತ್. 1900ರಲ್ಲಿ ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರ. ಏನ್ ಕೇಂದ್ರಮ್ಮ ಇದು? ಕೇಂದ್ರವನ್ನ ಪ್ರಾರಂಭ ಮಾಡ್ತಾರೆ. ಹೀಗೆ 1907ರಲ್ಲಿ ವಾಣಿ ವಿಲಾಸ ಸಾಗರ, ಮಾರಿ ಕಣಿವೆ ಆ ನದಿಗೆ ವಾಣಿ ವಿಲಾಸ ಸಾಗರ ಇನ್ನೊಂದು ಡ್ಯಾಮ್ ಅನ್ನ ಕಟ್ತಾರೆ. ಯಾರ ಹೆಸರಲ್ಲಿ? ಯಾರ ಹೆಸರಲ್ಲಿ ಕಟ್ಟಿದ್ರು ಇನ್ನೊಂದು ಡ್ಯಾಮ್ ಅವರು? ವಾಣಿ ವಿಲಾಸ ಸಾಗರ, ಮಾರಿ ಕಣಿವೆ. ಮಾರಿ ಕಣಿವೆಗೆ ಅಡ್ಡಲಾಗಿ ಒಂದು ಡ್ಯಾಮ್ ಅನ್ನ ಕಟ್ತಾರೆ. ಅದರ ಹೆಸರು ವಾಣಿ ವಿಲಾಸ ಸಾಗರ. ಏನಂತ ಕರೀತಾರೆ? ನೀವೊಂದು ಪುಟ್ಟ ಮನೆ ಕಟ್ಟಿ ನಿಮ್ಮ ಅಮ್ಮನ ಹೆಸರು ಆ ಮನೆಗೆ ಇಡಿ.
ಓಕೆನಾ? ಈ ಜಲವಿದ್ಯುತ್ ಕೇಂದ್ರ ಶಿವನ ಸಮುದ್ರ ಯಾವ ನದಿ ಕಟ್ಟಿದ್ದು? ಕರೆಕ್ಟ್. ಯಾವ ನದಿ? ಕಾವೇರಿ. ಅದು ಮಾರಿ ಕಣಿವೆ ಆದ್ರೆ ಇದ್ಯಾವುದು? ಕಾವೇರಿ. ಹಾಗೆ 1911ರಲ್ಲಿ ಕೃಷ್ಣರಾಜ ಸಾಗರ ಬೃಹತ್ ಮುಂಗಾಣಿಕೆಯ ಕೊಡುಗೆ. ಎಷ್ಟರಲ್ಲಿ? 1911ರಲ್ಲಿ ಕೃಷ್ಣರಾಜ ಸಾಗರ. ಹೇಳಿ ಇದ್ಯಾವುದು? ಹೇಳಿ ನೋಡೋಣ ಇದಕ್ಕೆ. KRS. ಯಾವ್ದಿದು? KRS. ನಾವೆಲ್ಲರೂ ಕೂಡ ಇವಾಗ್ಲೂ ಕೂಡ ಹೋಗಿ ನೋಡ್ಕೊಂಡ್ ಬರುವಂತ ಡ್ಯಾಮು ನಿರ್ಮಾಣ ಆಗಿದ್ದ ಎಷ್ಟರಲ್ಲಿ? 1911ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ KRS ಅನ್ನ ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ತಾರೆ. ನಾವು ಇವತ್ತು ಕೂಡ ಹೋಗಿ ನೋಡ್ಕೊಂಡು ಬರ್ತೀರಿ. ಇದರ ಹೆಸರೇನು? KRS. ಕೃಷ್ಣರಾಜ ಹಾಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯ ಮಾಡಿ ಪ್ರಾರಂಭಿಸಲಾಗಿತ್ತು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆ ನೀವು ಓದ್ತಾ ಇದ್ದೀರಲ್ಲ, ರೈಟ್ ಟು ಎಜುಕೇಶನ್. ಸೊ ಒಂದು ಮಗು 6 ವರ್ಷದಿಂದ 14 ವರ್ಷದವರೆಗೂ ಕೂಡ ಉಚಿತ ಶಿಕ್ಷಣ ಇರಬೇಕು, ಕೊಡ್ಲೇಬೇಕು ಸರ್ಕಾರ ಅಂತ ಈ ಕಾಲದಲ್ಲೇ ಪ್ರಾರಂಭ ಮಾಡಿದ್ದೇನು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಉಚಿತವಾಗಿ ಸಿಗಬೇಕು, ಹಾಗೆ ಎಲ್ಲರಿಗೂ ಸಿಗಬೇಕು. ಕಡ್ಡಾಯ ಶಿಕ್ಷಣವನ್ನ ಅವರು ಪ್ರಾರಂಭ ಮಾಡ್ತಾರೆ. ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ? ನಾಲ್ಗಾಡಿ ಕೃಷ್ಣರಾಜ ಒಡೆಯರು. ಯಾರಮ್ಮ ಸ್ಥಾಪಿಸಿದ್ರು ಈ ವಿಶ್ವವಿದ್ಯಾನಿಲಯವನ್ನ? ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು ಯೂನಿವರ್ಸಿಟಿ ಇದನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತೆ? ಹಾಗೆ ಇಷ್ಟೇನಾ? ಇಲ್ಲ, 270 ಉಚಿತ ಆಸ್ಪತ್ರೆ ಕಾರ್ಯಾರಂಭ ಮಾಡಿದ್ರು. 270 ಉಚಿತ ಆಸ್ಪತ್ರೆ. ಇವರ ಸಾಧನೆಗಳಲ್ಲಿ ಇದು ಮುಖ್ಯವಾದದ್ದು. ಎಷ್ಟು ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ರು? 270 ಕಾರ್ಯಾರಂಭ ಮಾಡಿದ್ದರು. ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರಿನ ಬ್ಯಾಂಕ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಯಾವಾಗ? 1906. ಆರ್ಥಿಕ ಚಟುವಟಿಕೆಗಳು ನಡೆಯೋದಕ್ಕೋಸ್ಕರ ಮೈಸೂರು ಬ್ಯಾಂಕ್ ಸ್ಥಾಪನೆಯನ್ನ ಮಾಡ್ತಾರೆ. 1900ರಲ್ಲಿ ಸಹಕಾರ ಸಂಘಗಳು, ಸಾಲ ಕೊಡುವಂತ ಸಂಘಗಳು ಗೊತ್ತಲ್ಲ, ಕೆಲವೊಂದ್ಸತಿ ಸಾಲ ಕೊಟ್ಟು ಕಡಿಮೆ ಬಡ್ಡಿಲಿ ವಾಪಸ್ ಇಸ್ಕೊಳ್ತಾರೆ ಗೊತ್ತಾ, ಆ ರೀತಿಯಾದಂತ ಸಹಕಾರ ಸಂಘಗಳನ್ನು ಕೂಡ ಇವರ ಕಾಲದಲ್ಲಿ ಪ್ರಾರಂಭ ಮಾಡ್ತಾರೆ. ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡೋದಕ್ಕೋಸ್ಕರ ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು ಏನು ಅಂದ್ರೆ 1909ರಲ್ಲಿ ದೇವದಾಸಿ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ. ಏನಿದು ದೇವದಾಸಿ ಪದ್ಧತಿ ಗೊತ್ತಲ್ಲ? ಒಂದು ಹುಡುಗಿನ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಇದು ದೇವರಿಗೆ ಈ ಹುಡುಗಿ ಅಂತ ಬಿಟ್ಟು ಬರ್ತಿದ್ರು ಆ ಕಾಲದಲ್ಲಿ. ಬೇವಿನ ಸೊಪ್ಪು ಅದು ಇದೆಲ್ಲ ಹಾಕಿ ಪೂಜೆ ಮಾಡಿ, ನೀವು ಕೂಡ ಟಿವಿ ನೋಡಿರ್ತೀರಲ್ಲ, ಆ ಪದ್ಧತಿಯನ್ನ ನಿಷೇಧಿಸ್ತಾರೆ. ಇನ್ನೊಂದು 1910ರಲ್ಲಿ ಬಸವಿ ಪದ್ಧತಿ ರದ್ದತಿ. ಇದು ಕೂಡ ಅದೇ ರೀತಿಯಾದಂತಹ ಒಂದು ಪದ್ಧತಿ. ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆ ಹೆಣ್ಣು ಮಕ್ಕಳಿಗೋಸ್ಕರ. ಹಾಗೆ 1936ರಲ್ಲಿ ವೈಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ. ಹೆಣ್ಣು ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗುವಂತಹ ಆ ಕೆಟ್ಟ ದಾರಿಯಲ್ಲಿ ಹೋಗಬಾರದು ಅಂತ ವೈಶ್ಯಾವೃತ್ತಿಯನ್ನ ತಡೆಗಟ್ಟುವಂತಹ ಕಾಯ್ದೆಯನ್ನ ತರ್ತಾರೆ. ವಿಧವಾ ಮರುವಿವಾಹ ಕಾಯ್ದೆ. ಗಂಡ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಮತ್ತೊಂದು ಮದುವೆ ಆಗ್ಬೋದು ಹೆಂಡತಿ ಅಂತ ಅಂದ್ಬಿಟ್ಟು ಆ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ. ಹಳೆ ಕಾಲದಲ್ಲಿ ಗಂಡು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಹೆಣ್ಮಕ್ಳು ಮನೇಲಿ ಅಡುಗೆ ಮಾಡ್ಕೊಂಡ್ ಬಿದ್ದಿರ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಹೆಣ್ಣು ಮಕ್ಕಳಾದ್ರೂ ಪರವಾಗಿಲ್ಲ, ಗಂಡು ಮಕ್ಕಳಾದ್ರೂ ಪರವಾಗಿಲ್ಲ, ಅವರನ್ನ ಓದಿಸ್ಬೇಕು ಅಂತ
ಕಡ್ಡಾಯ ಶಿಕ್ಷಣವನ್ನ ಜಾರಿಗೆ ತರ್ತಾರೆ. 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ. ಹಳೆ ಕಾಲದಲ್ಲಿ ನೀನು ಬ್ರಾಹ್ಮಣ ಆದ್ರೆ ಸ್ಕೂಲ್ಗೆ ಹೋಗ್ಬೇಕು, ನೀನ್ SC ST ಆದ್ರೆ ಹೋಗಂಗಿಲ್ಲ, ಈ ತರ ಎಲ್ಲ ಹೇಳ್ತಾ ಇದ್ರು. ಜಾತಿ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ ಶಿಕ್ಷಣಕ್ಕೆ. ಕಾಶಿಫಾ, ಹಾಗೆ ಸ್ತ್ರೀಯರಿಗೆ ಮತದಾನದ ಹಕ್ಕಿರ್ಲಿಲ್ಲ. ಓಟ್ ಹಾಕ್ತಿರಲ್ಲ ನೀವೆಲ್ಲ ಹೋಗಿ 18 ವರ್ಷ ಆದ್ರೆ, ಅದೇ ಹೆಣ್ಮಕ್ಳಿಗೆ ಇರ್ಲಿಲ್ಲ. ಅದನ್ನ 1905ರಲ್ಲಿ ಎಲ್ಲರೂ ಕೂಡ ಓಟ್ ಹಾಕ್ಬೇಕು ಅಂತ ಇದ್ ಮಾಡ್ತಾರೆ. 1927ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು ಸಿಕ್ಕಿರೋದು ಯಾವಾಗ? 1927. 1905ರಲ್ಲಿ ಸರ್ಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ. ಕಾರ್ಮಿಕರು ಕೆಲಸದವ್ರನ್ನ ಯಾವ ರೀತಿ ನಡೆಸ್ಕೋಬೇಕು, ಹೇಗ್ ನಡ್ಕೋಬೇಕು, ತುಂಬಾ ಟಾರ್ಚರ್ ಮಾಡ್ಬೇಕಾ, ಮಾಡಬಾರ್ದ, ಅವ್ರಿಗೂ ಗೌರವ ಕೊಡ್ಬೇಕು, ಈ ರೀತಿಯಾದಂತ ವಿಚಾರಗಳಲ್ಲಿರುತ್ತೆ. ಹಾಗೆ 1913ರಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ. 1918ರಲ್ಲಿ ಗ್ರಾಮ ಪಂಚಾಯಿತಿಗಳ ಕಾಯ್ದೆಯನ್ನ ಕೂಡ ಇವರು ಜಾರಿಗೊಳಿಸ್ತಾರೆ. ಇಷ್ಟು ಕೆಲಸ ಮಾಡಿದಂತ ಆ ವ್ಯಕ್ತಿ ಬಗ್ಗೆ ನೀವು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಅವ್ರು ಮಾಡಿರೋ ಅಚೀವ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಮಾಡ್ಬೋದಾ? ನೀವೆಲ್ಲ ಫ್ಯೂಚರ್ ಅಲ್ಲಿ ಮಾಡ್ತೀರಾ? ಏನ್ ಮಾಡ್ತೀರಾ? ರಜಾ, ನೀವೇನ್ ಮಾಡ್ತೀರಾ ಹೇಳಿ? ಏನ್ ಮಾಡ್ತೀರಾ? ನೀನು ಕೂಡ ಭಾಗ್ಯಶಿಲ್ಪಿ ಆಗ್ಬೇಕು ಅಂದ್ರೆ ಯಾವ ಒಂದು ಕೆಲಸವನ್ನು ಮಾಡ್ಬೇಕು ಅನ್ಕೊಂಡಿದ್ಯಾ? ಚೆನ್ನಾಗಿ ಏನ್ ಮಾಡ್ತೀಯ? ಓದಿ. ಕೀರ್ತನ, ನೀನೇನಾಗ್ಬೇಕಂತಿದ್ಯಾ ಹೇಳ? ಜೀವನದಲ್ಲಿ ನೀನ್ ಏನ್ ಸಾಧನೆ ಮಾಡ್ಬೇಕಂತಿದ್ಯಾ? ಎಲ್ಲರೂ ಓದ್ತಾರೆ, ಇಲ್ಲ ಅಂತ ಹೇಳಲ್ಲ. ಬೇರೆ ಏನ್ ಮಾಡ್ಬೇಕಂತಿದ್ದೀರಾ ನೀವೆಲ್ಲ? ಕಾಶಿಫಾ, ನೀವೇನಾಗ್ಬೇಕಂತಿದ್ದೀರಾ? ಇನ್ನೂ ಕೂಡ ನೀವು ಡಿಸೈಡ್ ಮಾಡಿಲ್ಲ ಏನಾಗ್ಬೇಕು ಅಂತ. ನೀವು ಫಸ್ಟ್ ಡಿಸೈಡ್ ಮಾಡ್ಬೇಕಂದ್ರೆ ನಾನು ಹಿಂಗೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಾತ್ರನೇ ನೀವು ಹಂಗ ಆಗೋದಕ್ಕೆ ಸಾಧ್ಯ. 10 ವರ್ಷದ ಬಾಲಕರಿಗೆ ಅವ್ರ ತಾಯಿ ವಿದ್ಯಾಭ್ಯಾಸವನ್ನ ಕೊಡುವಂತ ಟೈಮಲ್ಲೇ ನನ್ನ ಮಗ ರಾಜ ಆಗ್ಬೇಕು, ಸಮರ್ಥ ಅಧಿಕಾರಿ ಆಗ್ಬೇಕು ಅಂತ ಅವ್ರ ತಾಯಿ ಆ ಮಗು ಮೇಲೆ ಎಫರ್ಟ್ ಹಾಕಿರ್ತಾರೆ, ಕನ್ಸನ್ನ ಕಟ್ಟಿರ್ತಾರೆ. ಅದನ್ನ ನಿಜ ಮಾಡಿದವರು ನಾಲ್ವಾರಿ ಕೃಷ್ಣರಾಜ ಒಡೆಯರು. ಹಾಗಾಗಿ ನೀವು ಕೂಡ ಇವತ್ತೇ ಡಿಸೈಡ್ ಮಾಡಿ ನಿಮ್ ಲೈಫಲ್ಲಿ ನೀವೇನಾಗ್ಬೇಕು ಅಂತ. ಅವಾಗ ಮಾತ್ರ ನೀವೇನಾದ್ರೂ ಸಾಧನೆ ಮಾಡಿ ಭಾಗ್ಯಶಿಲ್ಪಿ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇಲ್ಲ ಅಂದ್ರೆ ನಿಮ್ ತಾತ ಅಜ್ಜಿ ಹೆಸರು ಹೆಂಗೆ ನಿಮ್ಮ ಮನೇಲಿ ಮರ್ತೋಗಿದಾರೋ ಅದೇ ರೀತಿ ನಿಮ್ಮನ್ನು ಕೂಡ ನಿಮ್ಮ ಮೊಮ್ಮಕ್ಕಳು ಮರ್ತೋಗ್ತಾರೆ.